ಪಂಪನಗರದ ಶ್ರೀ ಕಪೇಶ್ವರ ಆಂಜನೇಯ ಸ್ವಾಮಿಯ ಕಾರ್ತಿಕೋತ್ಸವ ಕಾರ್ಯಕ್ರಮವು ಭಕ್ತಿ ಭಾವದಿಂದ ವಿಜೃಂಭಣೆಯಾಗಿ ನಡೆಯಿತು. ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳ ಸಹಕಾರದೊಂದಿಗೆ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿದವು. ಭಕ್ತಾದಿಗಳಿಗೆ ಸುಸಜ್ಜಿತವಾಗಿ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದೂರದಿಂದ ಆಗಮಿಸಿದ ನೂರಾರು ಭಕ್ತಾದಿಗಳು ಶ್ರೀ ಕಪೇಶ್ವರ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಧನ್ಯತೆಯನ್ನು ಅನುಭವಿಸಿದರು. ಇನ್ನು ಭಕ್ತಿ, ಶ್ರದ್ಧೆ ಮತ್ತು ಭಾವೈಕ್ಯತೆಯೊಂದಿಗೆ ಕಾರ್ತಿಕೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನವಾಯಿತು. ನಗರದ ಮೆಡ್ಲೇರಿ ರಸ್ತೆಯಲ್ಲಿರುವ ಏನು ಪಂಪನಗರದ ದ್ವಾರ ಬಾಗಿಲ ಹತ್ರ ಇರುವ ಕಪೇಶ್ವರ ಆಂಜನೇಯ ಸ್ವಾಮಿಯ ಈ ದಿವಸ ಕಾರ್ತಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ತಿಕೋತ್ಸವ ಸತತ 4 ವರ್ಷಗಳಿಂದ ಪಂಪನಗರದ ಏನು ಕಪೇಶ್ವರ ಸ್ವಾಮಿ ಕಮಿಟಿಯವರು ನಿತ್ಯ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಭಾಳ ವಿಶೇಷವಾದಂಥ ದೇವಸ್ಥಾನ. ಯಾಕಂದರೆ ಒಂದು ಇತಿಹಾಸ ಇದೆ. ಒಂದು ಮಂಗ ಬೇರೆ ಒಂದು ಕಡೆಯಿಂದ ಬಂದು ಇಲ್ಲಿ ಅದು ಮಣ್ಣಾಗ್ತದೆ. ಇಲ್ಲಿಯ ಪಂಪನಗರದ ನಿವಾಸಿಗಳೇ ಮಾಡ್ತಾರೆ, ಅದನ್ನು ಇದೇ ಜಾಗದಲ್ಲಿ ಮಣ್ಣು ಮಾಡ್ತಾರೆ. ಮಣ್ಣು ಆದಮೇಲೆ ಇದಕ್ಕೊಂದು ದೇವಸ್ಥಾನ ಕಟ್ಟಬೇಕಂತೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಿವಾಸಿಗಳು ನಿರ್ಧಾರ ಮಾಡಿಕೊಂಡು ಈ ದಿವಸ ಪ್ರತಿ ವರ್ಷ ಏನು 4 ವರ್ಷದ ಕೆಳಗೆ ಆದಂಥ ಘಟನೆಯನ್ನು ಅದನ್ನು ಮಾಡಿಕೊಂಡು ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಒಂದು ಸಣ್ಣ ಗುಡಿ ಮುಖಾಂತರ ಸಾರ್ವಜನಿಕರವಾಗಿ ಪ್ರತಿ ವರ್ಷ ಈ ದೇವಸ್ಥಾನ ವತಿಯಿಂದ ಒಂದು ದುರ್ಗಾದೇವಿ ಉತ್ಸವ ಇರ್ಬೋದು, ಆಮೇಲೆ ಏನು ಗಣಪತಿ ಉತ್ಸವ ಇರ್ಬೋದು ಮತ್ತು ಈ ಕಪೇಶ್ವರ ಆಂಜನೇಯ ಉತ್ಸವ ಇರ್ಬೋದು, 3 ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಈ ಕಮಿಟಿ ಮಾಡ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಭಾಳ ಒಂದು ಖುಷಿ ಇದೆ. ಕೆಲವು ಏನು ಹಿತಾಸಕ್ತಿಗಳಿದ್ದಾರೆ, ಇದನ್ನು ದುರುಪಯೋಗ ಮಾಡ್ಕೊಂಡು ಏನೋ ಮಾಡ್ಬೇಕಂತೇಳಿ ಅದಕ್ಕೆಲ್ಲ ನಾವು ಸಂಘಟಕರು ಅವಕಾಶ ಕೊಡೋದಿಲ್ಲ. ಈ ದೇವಸ್ಥಾನ ಸತತವಾಗಿ ಸಾರ್ವಜನಿಕವಾಗಿ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಹಾಗಾಗಿ ಈ ಆಂಜನೇಯ ಸ್ವಾಮಿಯ ದರ್ಶನ ಸಾರ್ವಜನಿಕರು ಲಭಿಸಲಿ ಅಂತೇಳಿ ಕೇಳ್ಕೊಳ್ತಾ ಇದೆ. ಶ್ರೀ ಕಪೇಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಣೆಬೆನ್ನೂರು. ನಮ್ಮ ಒಂದು ರಾಣೆಬೆನ್ನೂರಿನಲ್ಲಿ ಪಂಪನಗರದಲ್ಲಿ 20 ವರ್ಷದಿಂದ ಒಂದು ಆಂಜನೇಯ ದೇವಸ್ಥಾನ ಕಟ್ಟಬೇಕಂತ ಒಂದು ದೊಡ್ಡ ಕನಸಾಗಿತ್ತು. ಆ ಕನಸನ್ನು ಯಾರ ಮುಖಾಂತರ ಈಡೇರಿಸ್ಬೇಕು ಅನ್ನೋದು ನಮಗೆ ದಾರಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು ನಮಗೆ ತಳಪಾಯ ಅಡಿಪಾಯ ಹಾಕಿಕೊಟ್ಟಂಥ ಒಂದು ಜನ ಅಂತಂದ್ರೆ ಒಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಮುಖಾಂತರ ನಾವು ಒಂದು ಈ ದೇವಸ್ಥಾನ ಕಟ್ಟಿಕೊಂಡು ಇವತ್ತಲ್ಲಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಜನರ ಸಹಕಾರದಿಂದ ಈ ಕಾರ್ತಿಕೋತ್ಸವ ಆಗಲಿ, ಹನುಮ ಜಯಂತಿ ಆಗಲಿ, ರಾಮನವಮಿ ಆಗಲಿ ಪ್ರತಿಯೊಂದನ್ನು ಭಾಳ ಆಸಕ್ತಿಯಿಂದ ನಡೆಸ್ಕೊಳ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಎಲ್ಲ ನಮ್ಮ ಪಂಪನಗರ ಆಗಲಿ ಸುತ್ತಮುತ್ತಿರುವ ನಗರ ಪ್ರದೇಶದಲ್ಲಿರುವ ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟಂಗೆ ನಾವಿನ್ನೂ ವಿಜೃಂಭಣೆಯಿಂದ ಮಾಡ್ತೇವೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ.